ಮನಿ ಸ್ವಚ್ಛ ಮಾಡಿಲ್ಲ ನೋಡು. ಇನ್ನೂ ಮಕ್ಕೊಂಡಾರೇನ? ಯಾಕ್ರವ ಇನ್ನೂ ಮಕ್ಕೊಂಡಿರೇನ ತಂಗಿ? ಹ್ಞೂ ಅಕ್ಕ ಎದ್ದು ಬಿಟ್ರೇನ? ನಿನ್ನೆ ನಿಮ್ಮನ್ನ ಚಂದ ಮಾತಾಡ್ಸಕ್ಕಾಗಲಿಲ್ಲ. ಆರಾಮದಿರಲ್ಲಕ್ಕ? ನನಗೆ ನೀವು ಪ್ರೆಗ್ನೆಂಟ್ ಇರೋ ವಿಷಯ ಕೇಳಿ ಭಾಳ ಖುಷಿ ಆತಕ್ಕ. ಹ್ಞೂ ಆರಾಮದಿನವ. ಇದೇನ ಚೀಲ ಹಿಡಿದು ಎಲ್ಲಿ ಹೊಂಟಿ? ಅದು ಅಕ್ಕ, ಅದು ಇಂಥ ಹೊತ್ನಾಗ ಹೆಂಗೆ ಹೇಳೋದು ಅಂತ. ನನ್ನ ಗುಂಡಿಗೆ ಗಟ್ಟಿನೇ ಐತಿ, ಕೇಳಾಕ ನಾ ತಯಾರದೀನಿ. ಏನು ಹೇಳವ ಅಕ್ಕ? ಅದು ನಮ್ಮ ತಂಗಿ ಗಂಡಗ ಆಕ್ಸಿಡೆಂಟ್ ಆಗೈತಂತ, ಸೀರಿಯಸ್ ಅದಾರಂತ. ಅದಕ್ಕೆ ನಮ್ಮ ತಂಗಿ ಎತ್ಕೊಂತ ಫೋನ್ ಹಚ್ಚಿದ್ಲ, ಅದಕ್ಕೆ ಹೊಂಟೇನ್ರಿ ಅಕ್ಕ. ಹೌದನ? ತಡಿ, ನಿಮ್ಮ ಅವ್ರನ್ನ ಕಳಿಸ್ತೀನಿ. ಒಬ್ಬಕ್ಕೆ ಏನು ಹೋಗ್ಯವಾ? ಅಯ್ಯೋ ಬ್ಯಾಡ್ರಿ, ನಾನು ಹೋಗ್ತೀನಿ ರೀ ಒಬ್ಬಕ್ಕೆ. ನಂಗೆ ಏನು ತೊಂದರೆ ಏನಿಲ್ರಿ. ಒಬ್ಬಕ್ಕೆ ಅಡ್ಡಾಡಿ ನನಗೆ ರೂಢ ಐತ್ರಿ. ನಾನು ಬರ್ತೀನಿ ರೀ, ಒಂದು 4 ದಿನ ಬಿಟ್ಟು ಬರ್ತೀನಿ ರೀ ಅಕ್ಕ. ನಿಮ್ಮ ಆರೋಗ್ಯದ ಕಡೆ ಒಂದಿಟ ಲಕ್ಷ ವಹಿಸ್ಕೊರಿ. ಟೈಮ್ ಟು ಊಟ ತಿಂಡಿ ಎಲ್ಲ ಮಾಡ್ರಿ ಅಕ್ಕ. ಬರ್ಲಿ ಅಕ್ಕ, ಹೊತ್ತು ಬಾಳಗೈತಕ್ಕ ನನಗೆ. ಆಯ್ತವ, ಹುಷಾರು ನೋಡು. ಯಾಕ ಕೃತಿ, ಏನಾತ? ಎದಕ್ಕಾಗತಿ? ಅದು ಅಕ್ಕ, ಅಕ್ಕ ಅದು ಏನದು ಇದು ಬಾಯ್ ಬಿಟ್ಟು ಹೇಳ. ನಮ್ಮ ತಾಯಿಯವ್ರಿಗೆ ಆರಾಮಿಲ್ಲ ಅಂತಕ್ಕ, ಅದಕ್ಕೆ ಹೆಂಗೆ ಮಾಡ್ಲಿಕ್ಕ? ಹೋಗ್ಲಾ ಬೇಡ ಅಂತ. ನನಗೆ ತಾಯಿ ಬಿಟ್ರೆ ಯಾರು ಇಲ್ಲಕ್ಕ, ಅವ್ರು ನೋಡ್ಕೊಳಕ್ಕೂ ಯಾರು ಇಲ್ಲ. ಅಳಕ್ಕೆ ಹೋಗ್ಬಿಡ, ಸಮಾಧಾನ ಮಾಡ್ಕೊ. ಅಲ್ಲ, ಒಬ್ಬಕ್ಕೆ ಏನು ಹೋಗಿ ನಿಮ್ಮ ಮಾಮನ ಕರ್ಕೊಂಡು ಹೋಗ್ಬೇ? ಬೇಡಕ್ಕ, ನಾನು ಹೋಗ್ಬರ್ತೀನಿ ಅಕ್ಕ. ನಾನು ಹೊಂಟಿದ್ದಕ್ಕೆ ನಿಮ್ಗೇನು ಬೇಜಾರಿಲ್ಲ ಹೋಗಿಲ್ರಿ? ನನಗೇನು ಬೇಜಾರವ? ಏನು ಬೇಜಾರಿಲ್ಲ, ಹೋಗ್ಬಾ, ಹುಷಾರಾಗಿ ಹೋಗು ಅಕ್ಕ. ಇಂಥ ಪರಿಸ್ಥಿತಿಯಾಗ ನಾನು ಬಿಟ್ಟು ಹೋಗ್ಬಾರ್ದು. ಏನು ಮಾಡಲಿ, ಪರಿಸ್ಥಿತಿ ಹಂಗತಿ ಬಂದತ್ರಿ. ಅವ್ವ ಆರಾಮಾದ ತಕ್ಷಣ ನಾನು ನಿಂದ್ರಂಗಿಲ್ರಿ, ಬಂದ ಬಿಡ್ತೀನಿ ರೀ. ಸರಿ ಆಯ್ತು. ಆದ್ರೆ ಒಂದು ಅರ್ಥ ಆಗಬಲ್ದವ, ಏಕದಮ್ಕ ಇದೇನ? ಅಲ್ಲ, ಸ್ವಾತಿ ಅವ್ರು ಯಾರ ತಂಗಿ ಗಂಡನ, ಅಕ್ಕನ ಗಂಡ, ಅವಂಗೂ ಏಕದಮ್ಕ ಆಕ್ಸಿಡೆಂಟ್ ಆತಂತ. ಮತ್ತು ನಿಮ್ಮ ಅವು ಏಕದಮ್ಕ ಆರಾಮಿಲ್ಲಂಗ ಆತ ಅಂತೇಳಿ ಅನ್ನಕತ್ತಿರಲ್ಲವ. ಏನವ ಯವ, ಯಾವ ಟೈಮ್ನಾಗ ಏನಾಗುತ್ತೋ ಏನೋ. ಅಯ್ಯೋ ಅಕ್ಕ, ನನಗದು ಗೊತ್ತಿಲ್ಲ. ಮತ್ತು ನೀವು ಅಪಾರ್ಥ ಮಾಡ್ಕೋಬೇಡ್ರಿ. ನಾನೇನು ಸುಳ್ಳು ಹೇಳಕತ್ತಿಲ್ರಿ, ಬೇಕಂದ್ರೆ ಫೋನ್ ಮಾಡ್ಲೇನ. ಬೇಡ ಬೇಡ, ಹುಷಾರಾಗಿ ಹೋಗ್ಬಾವ. ಇದೇನು ಏಕದಮ್ಕ ಇಬ್ರು ನಿಂತು ಮೆಟ್ಟಿನ ಮ್ಯಾಗ ಹೊಂಟ್ರು. ಅಲ್ಲಿರಲ್ಲೇ ಇಲ್ಲಿದಿಲ್ಲ ಇಟ್ಬಿಟ್ಟಾರ. ಯಾಕೋ ಇಬ್ರು ಬೇಕಂತ ಮಾತಾಡ್ಕೊಂಡು ಹೋದಾರಂಗೆ ಅನ್ಸಾಕದಚ್ಚಿ. ಹೋಲಿ ಬಿಡು, ನಮ್ಮ ಮನೆ ಕೆಲಸ ನಮ್ಗೇನು ವಜ್ಜನ. ಅಮ್ಮ, ಅಯ್ಯೋ ಬರೀವಾ, ಏನು ಬಡ್ರು ಮನೆಗೆ ಬಾಗಿ ಬಂದಂಗೆ ಆತ. ಈ ದೊಡ್ಡ ಮಗಳ ಅಂತೇಳಿ ಈಗರ ನೆನಪಾತಲ್ಲ, ಸಾಕು ಬಿಡು. ಅಯ್ಯೋ ಹಂಗೆ ಯಾಕಂತೀರಮ್ಮ? ಏನು ನಮ್ಮ ಕೆಲಸದ ಒತ್ತಡದಾಗ ಬರೋಕ್ಕಾಗಲೇ ಇಲ್ಲ. ನೀವೇನು ಮಾಡಕತ್ತೀರಿ ಬಿಡ್ರಿ, ನಾವೆಲ್ಲ ಕೆಲಸ ಮಾಡ್ತೀವಿ. ಸುಮ್ಮಿರವ, ಭಾಳ ದಿನಕ್ಕೆ ಬಂದಿರಿ, ಬರೀ ಕೂಡು ಬರ್ರಿ, ಎಲ್ಲ ಮಾಡ್ತೀನಿ ಅಂತ ಕೆಲಸನ. ಒಂದು ಚಾ ಮಾಡ್ಕೊಂಬರ್ತೀನಿ, ಕುಂದ್ರಿ. ಚಾಪ ಏನು ಬೇಡ, ನೀವು ಆರಾಮಾಗಿರ್ರಿ, ಅದೆಲ್ಲ ನಾವು ಮಾಡ್ತೀವಿ ಅಂತ ಕೂಡ್ರಿ ನೀವು. ನನಗಂಕರು ಭಾಳ ಖುಷಿ ಆಗೈತ್ರಿ ದೊಡ್ಡಮ್ಮ. ತಗೊಳ್ರಿ, ಸ್ವೀಟ್ ಮಾಡ್ಕೊಂಬಂದಿನಿ, ತಿನ್ರಿ. ಇವ್ರಿಗೆ ಹೆಂಗೆ ಗೊತ್ತಾತ? ಇವ್ರಿಗೆ ಹೆಂಗೆ ಗೊತ್ತಾತಂತೇಳಿ ಯೋಚನೆ ಮಾಡಕತ್ತೀರೇನ್ರಿ? ಸರ್ ಬಂದಿದ್ದರಿ, ಹೇಳಿದ್ರು. ಆಲೆ ಹೇಳಿಬಿಟ್ರ? ನೀವೇನು ಕೆಲಸ ಮಾಡ್ಬಿಡ್ರಿ, ಕುಂತು ಇದನ್ನು ಮಾಡಂತ ಹೇಳ್ರಿ, ನಾವು ಮಾಡ್ತೀವಿ ಅಂತ. ನಿಮ್ಗೆ ಏನೇನು ಬಗ್ಗಿಸ್ತೈತೆ ಅದನ್ನ ಕೇಳ್ರಿ, ನಾನೊಬ್ರು ನೀವು ಬಗ್ಸಿದ್ದ ಮಾಡ್ಕೊಡ್ತೀನಿ ಅಂತ. ನೀವು ಇಲ್ಲಿರುವಂಗಿಲ್ಲ, ಇನ್ನು ಮನೆಗೆ ಬರ್ಬೇಕಷ್ಟೇ. ಒಂದು 4 ತಿಂಗಳವರೆಗೂ, ಅಂದ್ರೆ ಕಳ್ಕೊಬ್ಸ ಆಗೋವರೆಗೂ ನಮ್ಮ ಜೊತೆನೇ ಇರ್ಬೇಕು ನೀವು. ಹೇಳವ, ಏನ ಅಲ್ಲನ ಈ ವಯಸ್ಸಿನಾಗ ನನಗೆ ಒಂಥರ ಅಸಹ್ಯ ಅನ್ಸೈತಿ. ನೋಡು, ನಿಮ್ಮ ಸರ್ ಪಿಸಿ ಬಂದು ನಿಮ್ಮ ಮುಂದೆ ಹೇಳಿದ್ರ? ಅಸಹ್ಯ ಪಡುವಂಥದ್ದು ಏನೈತ್ರಿ? ಅಯ್ಯೋ, ಯಾಕೆ ಅಷ್ಟೊಂದು ಅಸಹ್ಯ ಮಾಡ್ಕೊತೀರಿ ನೀವು? ಅಂಥದ್ದೇನಿತ್ತು ಅದ್ರಾಗ? ಏನಾರು ತಪ್ಪು ಮಾಡಿರ ನೀವು? ಮುದುಕರಾಗಿಂದ ಏನ ಸುಮಾರು ಊರನ್ ಮಂದಿ ಏನು ಅನ್ನಕ್ಕಿಲ್ಲ. ನಾ ತೆಗಿಸ್ಬಿಡೋಣ ಇದನ್ನ ಅಂತ ಅನ್ನಕತ್ತೀನಿ. ನಿಮ್ಮ ಸರ್ ಕೇಳ್ಬೇಕಲ್ಲ. ಅಯ್ಯೋ ಸುಮ್ಮಿರಿ ನೀವು. ಎಂಥದ್ದು ಮಾಡಕ್ಕೆ ಹೊಂಟಿರಿ? ತಿಳುವಳಿಕಿದ್ದಾರು ನೀವು ಇಂಥದ್ದು ಮಾತಾಡ್ದೆ ನೋಡು, ನಿಮ್ಮ ತಲೆಯಾಗ ಅಂತ ಆಲೋಚನೆಯನ್ನ ಬರಬಾರ್ದು. ಏನು ಮಾಡ್ದವ, ಸುಮ್ಮನೆ ಚಂದಲ್ಲದು. ಯಾಕಂದ್ರೆ ಈಗ ನನಗೆ 46 ವಯಸ್ಸಾಗ್ಯಾವು, ನಿಮ್ಮ ಸರಿಗೂ 50 ಮ್ಯಾಗ ಆಗ್ಯಾವು. ನೋಡುವ, ಈಗ ಯಾಕೋ ಸರಿ ಅನ್ಸವಲ್ಲ ನನಗೆ. ಆದ್ರೆ ತಲೆ 108 ಯೋಚನೆ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ, ನೀವು ಸುಮ್ಮನೆ ಅಂದಂಗೆ. ನಿಮ್ಮ ನೆಗೆನರಿಲ್ರಿ? ಅದು ಏನೇನು ಪರವ, ಏಕದಮ್ಕ ಇಬ್ರು ಮುಂಜಾನೆ ಎದ್ದು ಹೊಂಟು ತಯಾರಾಗಿ ಹೋಗ್ಬಿಟ್ರು. ಒಬ್ಬಾಕಿ ತಾಯಿ ಆರಾಮಿಲ್ಲ ಅಂತ ಹೋದ್ಲು, ಒಬ್ಬಾಕಿ ಅದೇನ ತಂಗಿ ಗಂಡಗ ಆಕ್ಸಿಡೆಂಟ್ ಆಗೈತೆ ಅಂತ ಹೋದ್ಲು. ಇನ್ನು ನಿಂತು ಮೆಟ್ಟಿನ ಮ್ಯಾಗ ಹೋದ್ರವ. ಆಸ್ತಿಗೋಸ್ಕರ ಬಂದಿದ್ರಾರಿ ಅವರು. ಈಗ ಏನು ಗಿಟ್ಟಂಗಿಲ್ಲ ಅಂತ ಗೊತ್ತಾತಲ್ಲ, ಅದಕ್ಕೆ ನಮ್ದು ಇಲ್ಲಿ ಏನು ಕೆಲಸ ಇಲ್ಲ ಅಂತೇಳಿ ಜನ ಖಾಲಿ ಮಾಡ್ಯಾರ ನೋಡ್ರಿ ಅವರು. ಆಚಿರೋ ಮಠ ಅಷ್ಟೇ ರೀ ಜನ. ಯಾವ ಇದನ್ನ ಹೇಳಿದಲ್ಲ 100ಕ್ಕೆ 100 ಸತ್ಯ ನೋಡು. ಆಮೇಲೆ ಆ ಊರು ಈ ಊರು, ಆ ಕೆಲಸ ಈ ಕೆಲಸ ಅಂತೇಳಿ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ನೀವು, ತಣ್ಣಗ ಮನೆಯಾಗೆ ಇರ್ರಿ. ಹ್ಞೂನವ್ವ, ಮತ್ತು ಮಕ್ಳಿಬ್ರಿಗೆ ಹೇಳಕತ್ತೀರಿ ಅಂದ್ರೆ ಒಲ್ಲೆ ಅಂತ ಹೆಂಗಾಗತ್ತ? ಆದ್ರೆ ಮಲ್ಲಪ್ಪನ ಎದುರಿಗೆ ಒಂಥರ ಅನಿಸ್ತದೆ ಬಿಡಿವ, ಈ ವಯಸ್ಸಿನಾಗ ಮಕ್ಕ ಹೆಂಗೆ ತೋರ್ಸೋದ ಅಂತ ನಂಗೆ ಸುಮಾರು ಅನ್ಸಕತ್ತೈತಿ. ಅಯ್ಯೋ ದೇವ್ರಿ, ಏನು ತಪ್ಪು ಮಾಡಿರಿ ಸುಮಾರು ಅನ್ನಕ್ಕೆ? ನಿಮ್ಮ ಅಯ್ಯೋ ಕುಣೋದು ಕುಪ್ಪಳಿಸಾಕತ್ತಾರ.
ನಮ್ಮ ಅತ್ತಿಗೆ ಪಾಪ ಆಗತ್ತ ಅಂತೇಳಿ ಅಯ್ಯೋ ಅದಕ್ಕೆ ಹೆಸರು ಏನಿರ್ಬೇಕು ಏನ್ ಮಾಡ್ಕ ಬರೀ ಈಗ ಅದ ನೋಡೋ ತಲೆಯಾಗ. ದೊಡಮ್ಮ ನೀವು ಪ್ರೆಗ್ನೆಂಟ್ ಆಗಿರಂತ ಗೊತ್ತಾಗಿ ಇಬ್ರು ಅಣ್ಣ ತಮ್ಮ ಬೈಕ್ ಹತ್ತಿ ಸಿಟಿ ಹೋಗ್ಯಾರಿ. ನಿಮ್ಗೆ ಏನೇನು ಇಷ್ಟನೋ ಅದನ್ನೆಲ್ಲ ತರಕ್ ಹೋಗ್ಯಾರ ನೋಡ್ರಿ ಹುಚ್ಚು ಹುಡುಗರು. ನಡ್ರಿ ನಡ್ರಿ ಈಗ ಮನೆಗೆ ಹೋಗೋಣ ನಡ್ರಿ. ನಾವು ನೀವು ಇಲ್ಲಿ ಒಬ್ಬರೇ ಇರೋದು ಬೇಕಾಗಿಲ್ಲ. ಬೇಡ ಪರವ, ನಾನು ಇಲ್ಲೇ ನಿಮ್ಮ ಸರ್ ಕೂಡ ಜೊತೆಗಿರ್ತೀನಿ. ಇಷ್ಟು ವರ್ಷನೂ ಒಂಟಿಯಾಗಿ ಬದುಕ್ಯಾರ. ಈಗ ಮತ್ತೆ ನಾನು ತಾಯಿ ಹಾಕತ್ತೀನಿ ಅಂತೇಳಿ ಮತ್ತೆ ನಾ ತವ್ರ ಮನ್ಯಾಗ ಕೂತೀನಿ ಅಂದ್ರೆ ಪಾಪ ಒಂಟಿನ ಹಾಕಾರ. ಬೇಡ ಬೇಡ, ನಾ ಇಲ್ಲೇ ಇವ್ರು ಕೂಡ ಇರ್ತೀನಿ. ಅದು ಮಾತ್ರ ಕರೇನ. ಆದ್ರೆ ಇಂಥ ಪರಿಸ್ಥಿತಿಯಾಗ ಅಕ್ಕ ನೀನು ಏನು ತಲೆ ಕೆಡಿಸ್ಕೋಬೇಡ. ನಾನು ಹಸಿನಾಗ ಎದ್ದು ಬಂದು ಎಲ್ಲ ಕೆಲಸ ಮಾಡ್ಕೊಡ್ತೀನಿ ದೊಡ್ಡಮ್ಮರಿಗೆ. ಮತ್ತು ಅವ್ರಿಗೆ ಕೂಡ ಬರಕ್ಕೆ ಇಷ್ಟ ಇಲ್ಲ, ಎಲ್ಲ ನಾ ಮಾಡ್ತೀನಿ. ನೀನು ಅಲ್ಲಿ ಮನೆ ನೋಡ್ಕೊ, ನಾ ಈ ಮನೆ ನೋಡ್ಕೊತೀನಿ. ಏನಂತೇಕ? ಹೌದು ನೋಡು, ಅಷ್ಟು ಮಾಡಿದ್ರೆ ಆಗುತ್ತೆ. ಯಾವ ಜನ್ಮದಾಗ ನನ್ನ ಮಕ್ಕಳಾಗಿದ್ರೇನವ, ನನ್ನ ಮಕ್ಕಳಿದ್ರು ಇಷ್ಟು ನೋಡ್ಕೊತಿದ್ರು ಏನಿಲ್ಲ. ನನ್ನ ಮ್ಯಾಗ ಅಷ್ಟೊಂದು ಯಾಕೆ ಅಕ್ರೆ ನಿಮ್ಮಿಬ್ಬರಿಗೂ? ತಾಯಿ ಮ್ಯಾಗ ಮಕ್ಕಳು ಪ್ರೀತಿ ಇರಬಾರ್ದನ್ರಿ? ನೀವು ನಮ್ಮ ತಾಯಿ, ಅದಕ್ಕೆ ನಾವು ನಿಮ್ಮನ್ನ ಇಷ್ಟು ಅಕ್ರೆಯಿಂದ ನೋಡ್ಕೋತೀವಿ. ನೀವು ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ ಚಂದಾಗಿರ್ಬೇಕಂತೇಳಿ ನೀವು ಬಯಸ್ತೀರಿ. ಒಂದು ದಿನನೂ ನಿಮ್ಮ ಸುಖ ಸಂತೋಷನ ಎಂದೂ ಬಯಸಿಲ್ಲ. ಎಂದೂ ನಾನು ಒಬ್ಬಕ್ಕೆ ಚಂದಾಗಿರ್ಬೇಕಂತ ಅಂದವ್ರಲ್ಲ. ನಮ್ಮ ಮನ್ಯಾಗ ನಮ್ಮ ಕಷ್ಟ ಸುಖದಾಗ ಎಲ್ಲ ಭಾಗಿಯಾಗಿರಿ. ನಿಮ್ಮ ಹಳೆಯರನ್ನ ಮಕ್ಕಳಕ್ಕಿಂತ ಹೆಚ್ಚಿನ ಜೋಪಾನ ಮಾಡಿರಿ. ಈಗ ನಿಮ್ಮನ್ನ ನಾವು ಮಗು ಥರ ಜೋಪಾನ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ, ಹಂಗೆ ಜವಾಬ್ದಾರಿನೂ ಕೂಡ. ನೋಡುವ, ಇದಕ್ಕಂತಾರ ಬಾಂಧವ್ಯ ಅಂತೇಳಿ. ಕೆಲವೊಬ್ರು ಇರ್ತಾರ, ಆಚೆ ಬಂದಾಗ ತಮ್ದೆಲ್ಲ ಕೆಲಸ ಮಾಡಿಸ್ಕೊತಾರ, ಆಚೆ ಮುಗಿದ ಮೇಲೆ 3 ಬೇಲಿ ಆಚೆ ಒಗದ್ ಬಿಡ್ತಾರ. ನೀನು ದಾರ ಎಷ್ಟು ಚಂದ ಇತ್ತವ, ಲೈಟ್ ತಕೊಂಡ್ಬಿಟ್ಟು ಇದೊಂದು ಮಳೆ ಗಾಳಿ ಬೀಸಿದ ತಕ್ಷಣ ಈ ನಮ್ಮೂರಾಗ ಲೈಟ್ ಹೋಗೇ ಬಿಡ್ತಾವ. ನಾನು ಭಾಳ ಮಿಸ್ ಮಾಡ್ಕೊಂಡೆವ. ಸಿಟಿಯಾಗಿದ್ದಿದ್ರೆ ಬೆಸ್ಟ್ ಇತ್ತು. ಏನು ತಮ್ಸಾಗತ್ತ ನಂಗೆ. ನಮ್ಮ ಮನೆಯವ್ರು ಕೇಳ್ಬೇಕಲ್ಲ, ಹಳ್ಳಿ ಬರೋಣ ಅಂತ ಬಂದು ಕರ್ಕೊಂಬಂದಾರ. ಇಲ್ಲಿ ಏನು ಮಾಡ್ದ ಏನು ಕತ್ತಿನ. ಏ ತಂಗಿ ಬಾಯ್ ತಕೊಂಡು ಹಂಗೆ ಮಾತಾಡಕತ್ತಾವ ನೋಡ. ನೀರಿನ ಪುಟ್ಟಿ ತುಂಬಿ ಹರಿಯಾಕತ್ತತಿ. ಹೇಳ್ರಿ ಅಜ್ಜರ, ಹೇಳ್ರಿ ಅಂತ ಕೇಳ್ತಿಲ್ವ? ನಾಳೆ ಬಂದು ಮಾಡಿ ಮಾತಿಗೆ ನಿಂದ್ರು. ನೀರು ಯಾಕೆ ಹಿಂಗತಿ ಸುಮ್ಮನೆ ಪೋಲ್ ಮಾಡ್ತೀರಿ? ಮೇಗಿದ್ದ ಊರಾಗ ನೀರಿನ ನಳಕ್ಕೆ ಮೀಟ್ರ್ ಕುಂದ್ರಿಸ್ಬಿಡ್ತೀವಿ. ಹಂಗತಿ ಆದ್ರೆ ಬರೋಬ್ಬರಿ ಆಗೋದು. ಮೊದ್ಲಕ್ಕೆಲ್ಲ ಯಾವ ನಾವು ನೀರು ಹೊತ್ತು ತಂದೀವು. ನಿಮ್ಗೆ ಹೊರ ಚಿಂತಿಲ್ಲ, ಮನೆ ಮುಂದೆ ನಳ ಐತಿ. ಒಟ್ಟು ಹಂಗೆ ನೀರು ಬಿಟ್ಟು ನಿಂತು ಬಿಡೋದು. ಹಂಗೆ ಪೋಲಾಗಿ ಹಂಗೆ ಹರಿಯದ ಊರಾಗ ನಳ ಬಂದು ಸೊಳ್ಳೆ ಹೆಚ್ಚಾಗಿವೆ ಯವ್ವ ನಮ್ಮ ಊರಾಗ. ನಿಮ್ಮಂತ ಕಲ್ತಾರಾಗಿ ಹಿಂಗತಿ ಮಾಡಿದ್ರೆ ಹೆಂಗೆ ಬೇ? ಅಥವಾ ಅಮ್ಮಾರ ತಿಳುವಳಿಕಿದ್ದಾರು ಒಂದಿಟ್ಟು ಆಜು ಬಾಜು ಆ ಮನೆ ಸುತ್ತಮುತ್ತ ಸ್ವಚ್ಛಗೆ ಇಟ್ಕೋಬೇಕು. ಅಂದ್ರೆ ಊರು ಸ್ವಚ್ಛ ಇರ್ತತವ. ನೀರು ಹಿಂಗತಿ ಪೋಲ್ ಮಾಡಿದ್ರಿ ಎದಕ್ಕೆ ಬಂತು ತಂಗಿ? ನೀವು ಹೇಳ್ಬೇಕು ತಿಳುವಳಿಕೆ ಇಲ್ಲಾರ್ದವ್ರಿಗೆ, ಹಿಂಗೆ ಮಾಡಬೇಡ್ರಿ ಹಿಂಗಿರ್ರಿ ಅಂತೇಳಿ. ನೀವ ಹಿಂಗೆ ನೀರು ಪೋಲ್ ಮಾಡ್ಕೊಂತ ನಿಂತ್ರಿ ಹೆಂಗೆ ತಂಗಿ? ಇನ್ನು ಮೇಗಿದ್ದ ಊರಾಗ ದಂಡ ಹಾಕ್ಬೇಕು. ಮನೆ ಮುಂದೆ ಕಸ ಚೆಲ್ಲೋರಿಗೆ, ಮನೆ ಮುಂದೆ ಸ್ವಚ್ಛ ಮಾಡ್ಕೊಲಾರ್ದವ್ರಿಗೆ ಇನ್ನು ದಂಡ ಹಾಕಿಬಿಡ್ತಾನೆ. ಆಟ ಮಾಡೋದು ಬೆಸ್ಟ್ ನೋಡ್ರಿ ಅಮ್ಮಾರ. ಅಂದಂಗ ತಮ್ಮ, ಇನ್ನು ಮಳೆಗಾಲ ದಿನ ಕೆರೆಯಾಗ ಇನ್ನು ಮಣ್ಣು ಭಾಳ ಐತಿ, ಅದನ್ನಟು ತೆಗಿಸಿಬಿಡ್ರಿಪ್ಪ. ಯಾಕಂದ್ರೆ ಇವು ಕೆರೆ ಒಳಗೆ ಹಿಂಗೆ ಮಣ್ಣು ಜಾಸ್ತಿ ತುಂಬ್ಕೊಂಡ್ಬಿಡ್ತಂದ್ರೆ ಲಘು ತುಂಬಿಡ್ತತಿ. ಕೆರೆ ಒಡ್ಡಿ ಒಡೆದು ಊರಾಗೆಲ್ಲ ನೀರು ಹೊಕ್ಕಿ ಬಿಡ್ತತಿ, ಎಲ್ಲ ಹಾನಿ ಹಾಕು. ಮತ್ತು ಸುತ್ತಮುತ್ತ ಹೊಲ ಎಲ್ಲ ನೀರಿನಾಗ ನಿಂತು ಬಿಡ್ತಾವು. ಅದಕ್ಕೆ ಅದನ್ನು ಹೂಳು ಎತ್ತಿಸ್ರಿಪ್ಪ. ಮಾಡ್ತೀನಿ ತೋರಿ. ಯಾಕ ನಮ್ಮೂರು ಈಗ ಒಂದು ಲೆವೆಲಿ ಬಂದತ್ ನೋಡುವ. ಒಬ್ರು ನಿಟ್ಬಿಟ್ಟಾಗ ತೆಗ್ದ ಮಾಡಲಿಲ್ಲ. ಏನು ಕೆರಿ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ. ಆ ಸರ್ಕಾರದಿಂದ ಬಂದು ದುಡ್ಡು ತಿಂದು ಗಡಮ್ ಗಟಕ್ ಕನಿಸ್ಬಿಟ್ರು ನೋಡು. ಜನತಾ ಫ್ಲಾಟ್ ಎಲ್ಲ ಬಡ್ರಿಗೆ ಮಾಡಿದ್ರು. ಇವರು ಶ್ರೀಮಂತರ ಇದ್ದಾರ ತಿಂದು ಗಪ್ನ ಕುಂದ್ರ ಬಿಡ್ತಿದ್ರು. ಆದ್ರೆ ಈ ಸತಿ ಮಾತ್ರ ಎಲ್ಲರಿಗೂ ಯಾರ್ಯಾರಿಗೆ ಹೋಗ್ಬೇಕು, ಯಾರ್ಯಾರು ತಲುಪ್ಬೇಕು ನೋಡ್ಕೊಂಡು, ಅರ್ಜಿ ಹಾಕಿರೋದೆಲ್ಲ ನೋಡ್ಕೊಂಡು ಚಂದಾಗ ಹಂಚಿಕೆ ಮಾಡಿದೀವ. ಯಾಕ ಭಾಳ ಚಲೋ ಆತ್ ನೋಡು. ನಾವ ತಿಂದು ಕುಂತು ಬಿಟ್ರೆ ಹೆಂಗೆ ತಮ್ಮ? ಕೆಲಸ ಮಾಡ್ಬೇಕು. ನಮ್ಮನ್ನ ಜನಗಳು ಎದಕ್ಕೆ ಆರಿಸಿ ತಂದಿರ್ತಾರ? ಏನೋ ಒಂದು ಕೆಲಸ ಮಾಡ್ತಾರ ಅನ್ನೋ ಒಂದು ನಂಬಿಕೆಯಿಂದ ಆರಿಸಿ ತಂದಿರ್ತಾರ. ಅಂದ್ರೆ ಮಾಡ್ಬೇಕಪ್ಪ. ಊರಾಗ ಸಾರ್ವಜನಿಕ ಪಾಯ್ಖಾನೆ ಅದಾವಲ್ಲ, ಅಲ್ಲೇ ಹೋಗ್ಬೇಕು. ಬೈಲ್ ಕಡೆ ಯಾರು ಹೋಗೋಂಗಿಲ್ಲ. ಬೈಲ್ ಕಡೆ ಹೋದ್ರಂದ್ರೆ ಇದನ್ನ ದಂಡ ವಿಧಿಸ್ತೀವಿ ಅಂತೇಳಿ ಡಂಗ್ರ ಬರ್ಸಿಸ್ರಿ ತಮ್ಮ. ಇಲ್ಲಾಂದ್ರೆ ಊರು ಹೊಲಸಾಟ ಆಗಿಬಿಡ್ತತಿ. ಅವೆಲ್ಲ ಗಟರ್ನ ಸ್ವಚ್ಛ ಮಾಡಿಸ್ರಿ. ಎಲ್ಲ ನೀಟಾಗಿರ್ಬೇಕು ನೋಡಪ್ಪ ನಮ್ಮೂರು. ಯಾರು ಮನೆ ಮುಂದೆ ಕಸ ಗುಡ್ಡಿ ಇಟ್ಕೊಂಡು ಕುಂತಿರ್ತಾರ ಅವ್ರಿಗೆ ಮಾತ್ರ ಹಿಂದೆ ಮುಂದೆ ನೋಡಕ್ಕೆ ಹೋಗ್ಬೇಡ್ರಿ, ದಂಡ ವಿಧಿಸ್ಬಿಡ್ರಿ. ಈಗ ನಾವು ಪ್ಯಾಟರ್ನ್ ಗತೆ ಒಂದು ಕಸದ ಗಾಡಿ ಮಾಡ್ಬೇಕು ತಮ್ಮ. ಎಲ್ಲರೂ ಓಣಿಗೆ ಒಂದು ತವರ್ಲಿ ಬಂದು ನಿಂದಿರ್ಸಿದ್ರೆ ಓಣೆನವರೆಲ್ಲ ತಂದು ಆ ಕಸದ ಗಡಿಯಾಗ ಹಾಕ್ಬೇಕು. ಒಣ ಕಸ ಬೇರೆ, ಹಸಿ ಕಸ ಬೇರೆ ಹಾಕುವಂಗೆ ಮಾಡ್ಬೇಕು ನೋಡಪ್ಪ. ಅಂದ್ರೆ ಊರು ಸ್ವಚ್ಛ ಇರ್ತತಿ. ನಮ್ಮೂರು ತಳ 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 ಹೊಳಿತಿದ್ವ. ಯಾಕ ಎಲ್ಲರೂ ದ್ಯಾಮವ್ವನ ಗುಡಿ ಮುಂದೆ ಕೂಡ್ಬೇಕು ಅಂತೇಳಿ ಒಂದು ಡಂಗ್ರ ಪಡಿಸ್ಬಿಡ್ತಮ್ಮ. ಇವತ್ತೆಲ್ಲರಿಗೆ ಹೇಳ್ಬಿಡೋಣಂತ. ಆಮೇಲಿಂದ ಅವು ಸಾರ್ವಜನಿಕ ನಳ ಅದಾವಲ್ಲ ತಮ್ಮ, ಅವ್ನು ಬಂದ್ ಮಾಡ್ಬೇಕು. ಯಾರು ನೀರು ತುಂಬ್ಕೊಂಡು ಹೋಗಿರ್ತಾರ ಅವ್ನು ಬಂದ್ ಮಾಡ್ಕೊಂಡು ಹೋಗ್ಬೇಕು.
ನೀರು ಚಲೋ ಇಟ್ಟು ಬಿಡ್ತಾರ ತುಂಬ್ಕೊಂತಾರ ಹಂಗೆ ಹೋಗೇ ಬಿಡೋದು ಹೊಳೆ ಬಂದು ಮಾಡಂಗೇ ಇಲ್ಲ. ಅವನ್ನೆಲ್ಲ ತಿಳಿಸಿ ಹೇಳ್ಬೇಕಪ್ಪ. ಏನ್ರವ ನೀವು ಮನೆ ಆಜು ಬಾಜು ಸ್ವಚ್ಛಗೆ ಇಟ್ಕೋಬೇಕು. ಒಳಗಟ್ಟ ಸ್ವಚ್ಛಿದ್ರ ಅಲ್ಲ ತಂಗಿ, ಮನೆ ಒಳಗಟ್ಟ ಸ್ವಚ್ಛಿದ್ರಲ್ಲ ಹೊರಗೂ ಸ್ವಚ್ಛ ಮಾಡ್ಕೋಬೇಕು. ಆಯ್ತು ರೀ ಅಮ್ಮಾರ. ಇಲ್ಲಿ ಮನೆ ಮುಂದೆ ನಿಮ್ಮ ಮಕ್ಳು ಆಡ್ತಾವ ಇಲ್ಲಿವ. ಸ್ವಚ್ಛ ಇರ್ಲಿಕ್ಕಂದ್ರೆ ಹೆಂಗದು? ನಾಳೆ ಮಕ್ಳಿಗೆ ರೋಜನ ಬರ್ತಾವು ದವಾಖಾನಿಗೆ ಮತ್ತೆ ಈಡು ಮಾಡ್ಬೇಕಾ? ಅದಕ್ಕೆ ಹೇಳೋದು ಮನೆ ಮುಂದೆ ಸ್ವಚ್ಛ ಇಟ್ಕೋಬೇಕು. ಆ ಊರನ್ ದವಾಖಾನ್ಯಾಗ ಆ ಡಾಕ್ಟರ್ನ ಬರವಲ್ಲ, ಅವಂಗಟ್ಟು ತಿರ್ಗಾಡ್ಬೇಕಮ್ಮ. ಆ ಪಿ ಡಿ ಫೋನ್ ಹಚ್ತಾ ಇಲ್ಲ, ಮಾತಾಡ್ತೇನೆ ಆ ಪಿ ಡಿ